ನಾನು ಮಾಸ್ಟರ್ಸ್ ಮುಗಿಸಿದ್ದೀನಿ. ಮರ್ಡ್ರಾ? ವಾಟ್? ಅದೇ ಮೇಸ್ಟ್ರನ್ನ ಮುಗಿಸಿದೀನಿ ಅಂತ ಹೇಳಿದ್ರಲ್ಲ. ಐ ರಿಯಲಿ ಲೈಕ್ ಯುವರ್ ಸೆನ್ಸ್ ಆಫ್ ಹ್ಯೂಮರ್. ಐ ಸೇ ನಾನು ಆಕ್ಚುಲಿ ಎಮ್ಮೆ ಕಟ್ಟಣ ಅಂತಿದ್ದೆ. ಓ, ಹಾಲ್ ಮಾರೋ ಬಿಸ್ನೆಸ್ಸಾ? ವಾಟ್? ಅದೇ ಎಮ್ಮೆ ಕಟ್ತೀನಿ ಅಂತ ಹೇಳಿದ್ರಲ್ಲ. ರಿಯಲಿ? ಯಾಕೋ ಇದು ವರ್ಕೌಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿ ಕೂತಿದ್ ಹುಡುಗಿನೇ ಸಾಕಾತಾಗಿದ್ಲು. ಇದು ಅವಾಗ್ಲೇ ಹೇಳಿದ್ನಲ್ಲ, ಅದೇ ತರಾನೇ ಜೋಕ್. ಯು ನೋ ವಾಟ್? ಸೊ ವಾಟ್ ಯು ಸೇ? ಹಲೋ, ವಾಟ್ ಯು ಸೇ? ಏನಾಯ್ತು? ನೀವು ತುಂಬಾ ಇಂಗ್ಲೀಷಲ್ಲಿ ಮಾತಾಡ್ತಿದ್ರಲ್ಲ. US ಅಲ್ಲಿ ಅಮೆರಿಕ ಪ್ರೆಸಿಡೆಂಟ್ ಮನೇಲಿದ್ರಾ? ಏ ನೋ ನೋ, ಆಕ್ಚುಲಿ ಚಿಕ್ಕ ವಯಸ್ಸಿಂದ ಅಲ್ಲೇ ಬೆಳೆದದ್ದಲ್ವಾ, ಸೊ ಸ್ವಲ್ಪ ಇಂಗ್ಲಿಷ್ ಅಭ್ಯಾಸ ಆಗಿ ಹೋಗಿದೆ. ಓ ಹಂಗೆ. ನಾವು ಅಷ್ಟೇ ಇಂಗ್ಲೀಷ್ನ ತುಂಬ ಚೆನ್ನಾಗಿ ಮಾತಾಡ್ತೀವಿ. ಆದರೆ ಇವತ್ತು ಅಪ್ಪ ಅಮ್ಮನ 25ನೇ ವಾರ್ಷಿಕೋತ್ಸವ ಅಲ್ವಾ, ವಿಶೇಷ ದಿನಗಳಲ್ಲಿ ನಾವು ಆಂಗ್ಲವನ್ನು ಉಪಯೋಗಿಸೋದಿಲ್ಲ, ಕನ್ನಡದಲ್ಲೇ ವ್ಯವಹರಿಸ್ತೀವಿ. ಓ, ದ್ಯಾಟ್ಸ್ ನೈಸ್. ಗರ್ಲ್ ಫ್ರೆಂಡ್ಸ್? ಅಯ್ಯಪ್ಪ, ಶಾಂತಂ ಪಾಪಂ. ನಾವು ಹುಡುಗಿರ್ನ ಕಣ್ಣೆತ್ತು ನೋಡಲ್ಲ. ಸೀರಿಯಸ್ಲಿ? ಹಾ, ಅವ್ರ ಹತ್ರ ಬಂದ್ರೆ ಮೈಯೆಲ್ಲ ಜುಮ್ಜುಮಾ ಅನ್ನತ್ತೆ. ಏನೋ ನಾವು ಹಾಯ್ ಎಲ್ಲೋ ಅನ್ನೋದು, ಅವ್ರ ಹತ್ರ ಬರೋದು, ಆಮೇಲೆ ಮೀಟು ಅನ್ನೋದು, ಗೊತ್ತಲ್ಲ, ಆಮೇಲೆ ಮುಗೀತು ಕತೆ. ಏ ನೋ ನೋ, ನಾನು ಈ ಮೀಟು ಪಾಲಿಸಿನೆಲ್ಲ ನಂಬೋದೇ ಇಲ್ಲ. ನನಗೆ ಯಾರಾದರೂ ಅಂಥವ್ರು ಸಿಕ್ಕಿದ್ರೆ ಕೈ ಮುರಿದು ಕಪಾಳಕ್ಕೆ ಹೊಡೆದು ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಎತ್ತಾಕ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಏ ವಾಯ್, ಏನಾಯ್ತು? ನೀವು ಹೇಳ್ತಿರೋದು ಯಾವುದೋ ಸೀರಿಯಲ್ ಕಿಲ್ಲರ್ದು ಕ್ರೈಮ್ ಕತೆ ಇದ್ದಂಗಿದೆ. ನಂಗೆ ತುಂಬಾ ಭಯ ಆಗ್ತಿದೆ. ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಅಪ್ಪ ಕರೀತಿದ್ದಾರೆ, ಆಮೇಲೆ ಸಿಗ್ತೀನಿ. ಅಪ್ಪ, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. 25 ವರ್ಷಗಳಿಂದ ಸೋಲು ಗೆಲುವು, ಸುಖ ದುಃಖ, ನೋವು ನಲಿವು ಎಲ್ಲ ಜೊತೆಯಲ್ಲಿ ಹಂಚ್ಕೊಂಡಿದ್ದೀವಿ. ನನ್ನ ಸಂಗಾತಿ ಆಗಿರೋ ನನ್ನ ಪ್ರೀತಿ ಅಖಿಲಾಂಡೇಶ್ವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ತಗೊಂಡು ಬನ್ನಿ. ಎಷ್ಟೇ ಆಸ್ತಿ ದುಡ್ಡಿದ್ರು ಆ ಖುಷಿನ ಅನುಭವಿಸೋದಕ್ಕೆ ಪುಣ್ಯ ಅನ್ನೋದಿರಬೇಕು. ನನ್ನ ಜೀವನದಲ್ಲಿ ಪುಣ್ಯ ರೂಪದಲ್ಲಿರೋ ಜೀವ ಅಂದ್ರೆ ನನ್ನ ಅಖಿಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅಖಿಲ, ದಿಸ್ ಇಸ್ ಫಾರ್ ಯು. ವಾವ್, ವಾಟ್ ಎ ಗಿಫ್ಟ್! ಸೂಪರ್ ಫ್ಯಾಂಟಾಸ್ಟಿಕ್. ಈ ಶುಭ ಸಂದರ್ಭಕ್ಕೆ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡಲೇಬೇಕು. ಅಪ್ಪಿ ಡಿಜೆ ಸಾಂಗ್ ಹಾಕೋ, ಮ್ಯೂಸಿಕ್. ಬನ್ನಿ 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 ಬನ್ನಿ. ಇದ್ರ ಜೊತೆನಲ್ಲೇ ಇದು ಇದ್ರೆ ಚಂದ. ಎಲ್ಲ ನಾನೇ ಮಾಡ್ತಿದ್ದೀನಿ ಅನ್ಕೋತಾರೆ ಜನ, ಆದರೆ ನನ್ನ ಹಿಂದೆ ನೀವಿರ್ತೀರಿ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನೀವು ಅದಕ್ಕೂ ಮುಂದೆ ಇರ್ತೀರಿ. ಈ ಪೇಂಟಿಂಗ್ ನನ್ನ ಲೈಫ್ ಟೈಮ್ ಗಿಫ್ಟ್. ಇದನ್ನು ಸದಾ ಕಾಲ ನನ್ನ ಜೊತೆನೇ ಇಟ್ಕೊಂಡು ಕಾಪಾಡ್ಕೋತೀನಿ. ಯು ಮೇಡ್ ಮೈ ಡೇ. ಥ್ಯಾಂಕ್ ಯು ಸೋ ಮಚ್.
25 ವರ್ಷಗಳಿಂದ ಕಾಪಾಡ್ಕೊಂಬಂದಿದ್ದು ಹೂನ್ ಬೆಂಕಿಗೆ ಹಾಕ್ತಿಯಲ್ಲ, ನಿನ್ ಮೈ ಮೇಲೆ ಪ್ರಜ್ಞೆ ಇಲ್ವಾ? ಅದು ಫಂಕ್ಷನ್ ನೋಡೋಣ ಅಂತ ಬಂದೆ. ಬಂದ್ರೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡಬೇಕು, ಅದು ಬಿಟ್ಟು ತಲೆ ಕೆಟ್ಟೋಳ್ ಥರ ಎಲ್ಲ ಕಡೆ ಓಡಾಡ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಮೈ ಮೇಲೆ ಪ್ರಜ್ಞೆ ಇದ್ರೆ ತಾನೆ ಎಷ್ಟು ಸಂತೋಷದಿಂದ ಸಂಭ್ರಮ ನಡೀತಿತ್ತು. ಬೆಂಕಿ ಇಟ್ಬಿಟ್ಟಿಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಪಾಪ ಅಖಿಲಕ್ಕ ನಮ್ಮ ಭಾವ ಎಷ್ಟು ಸಂತೋಷವಾಗಿದ್ರು. ಅವ್ರ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಇವಳು ಯಾರೋ ಹುಚ್ಚಿ ಇರಬೇಕು. ಹುಚ್ಚಿ ಇರ್ಬೇಕು ಅಲ್ಲ, ಹುಚ್ಚಿನೇ, ದೊಡ್ಡ ಹುಚ್ಚಿ. ಇಡೀ ಮನೆ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಔಟ್ ಹೌಸಲ್ಲಿ ಬಿದ್ದಿರು ಅಂತ ಹೇಳಿದ್ದೆ ತಾನೆ. ನನ್ನ ಮಾತನ್ನ ಮೀರಿ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮೆಲ್ಲರನ್ನೂ ಹತ್ರದಿಂದ ನೋಡೋಣ ಅಂತ ಬಂದೆ ಅಮ್ಮ. ಮಾತಿಗೆ ಎದುರು ಮಾತಾಡ್ತಾಳೆ. ಎಷ್ಟು ಕೊಬ್ಬಿರ್ಬೇಕು. ಯಾರಿವಳು? ನಮ್ಮ ಡ್ರೈವರ್ ಹನುಮಂತು ಮಗಳು ಪಾರ್ವತಿ. ಡ್ರೈವರ್ ಮಗಳಾಗಿದ್ರೆ ಸುಮ್ಮನೆ ಕಾರ್ ಶೆಡ್ಡಲ್ಲಿ ಬಿದ್ದಿರ್ಬೇಕು. VIP ಫಂಕ್ಷನ್ ಬಂದಿದ್ದಾಳೆ.